ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತಕ್ಕೆ ಮತ್ತೊಂದು ಅದ್ಭುತವಾದ ಏರ್ ಫೀಲ್ಡ್ ಸಿಕ್ಕಿದೆ. ಹೈವೇ ಮೇಲೆ ವಿಮಾನ ಲ್ಯಾಂಡ್ ಮಾಡುವ ಸ್ಟ್ರಾಟಜಿಕ್ ರನ್ವೇಯನ್ನು ಮೋದಿ ಅನಾವರಣ ಮಾಡಿದ್ದಾರೆ. ಇತ್ತ ಜಾಗತಿಕ ರಾಜಕಾರಣದಲ್ಲೂ ಅಲ್ಲೋಲ ಕಲ್ಲೋಲ ಉಂಟು ಮಾಡುತ್ತಿರೋ ಎಪ್ಸ್ಟೀನ್ ಸಾವಿನ ಬಗ್ಗೆ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ಜೈಲಲ್ಲಿ ಆತ ತನ್ನಂತಾನು ಮುಗಿಸ್ಕೊಂಡಿದ್ದಲ್ಲ, ಯಾರೋ ಬೇಕು ಅಂತಲೇ ಮುಗಿಸಿರೋದು ಅನ್ನೋ ಹೊಸ ಸ್ಫೋಟಕ ವಿಚಾರ. ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಸಿದ್ದು ಸರ್ಕಾರ 1,000 ದಿನಗಳನ್ನ ಪೂರೈಸಿದೆ. ಬಾಂಗ್ಲಾ ಗಡಿಯ ಬಗ್ಗೆ ಭಾರತ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾದ ಬೆಳವಣಿಗೆಯೂ ಆಗಿದೆ. ಎಲ್ಲವನ್ನ ಇವತ್ತಿನ ಫುಲ್ ನ್ಯೂಸ್ನಲ್ಲಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲಿಗೆ ಏರ್ ಫೀಲ್ಡ್ನಿಂದಲೇ ಟೇಕ್ ಆಫ್ ಮಾಡೋಣ ಇವತ್ತಿನ ಫುಲ್ ನ್ಯೂಸನ್ನು. ಭಾರತದ ಪಾಲಿಗೆ ಇದು ಅತ್ಯಂತ ಮಹತ್ವದ ದಿನ. ಅಸ್ಸಾಂನ ಹೈವೇನಲ್ಲಿ ಹೊಸ ರನ್ವೇನೇ ನಿರ್ಮಾಣ ಆಗಿದೆ. ಖುದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲ್ಯಾಂಡ್ ಆಗಿದ್ದಾರೆ ಅಲ್ಲಿ. ಇದನ್ನು ದಿಬ್ರುಗಢ್ನ ಮುರೂನ್ನಲ್ಲಿ ನಿರ್ಮಿಸಲಾಗಿದೆ. ಇದು ಈಶಾನ್ಯ ಭಾರತದ ಮೊದಲ ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿ. ಇಲ್ಲಿ ಲ್ಯಾಂಡ್ ಆಗೋಕ್ಕೂ ಮುಂಚೆ ಮೋದಿ ಅಸ್ಸಾಂನ ಛಬುವಾ ಏರ್ ಫೀಲ್ಡ್ನಲ್ಲಿ ಲ್ಯಾಂಡ್ ಆದರು. ಅದಾದಮೇಲೆ ವಾಯುಪಡೆಯ ಬೃಹತ್ C-130J ಸೂಪರ್ ಹರ್ಕ್ಯುಲಸ್ ಏರ್ಕ್ರಾಫ್ಟ್ ಅನ್ನು ಏರಿ ಹೊಸ ರನ್ವೇನಲ್ಲಿ ಇಳಿದ್ರು. ಸುಮಾರು 4.2 ಕಿಲೋಮೀಟರ್ ಉದ್ದದ ಈ ಎಮರ್ಜೆನ್ಸಿ ಲ್ಯಾಂಡಿಂಗ್ ಹೈವೇಯನ್ನು ಉದ್ಘಾಟಿಸಿದ್ದಾರೆ. ಆಮೇಲೆ ಇದೇ ಹೈವೇನಲ್ಲಿ ನಡೆದ ಭಾರತದ ವಾಯುಪಡೆಯ ಏರಿಯಲ್ ಡಿಸ್ಪ್ಲೇಯನ್ನು ನೋಡಿದ್ದಾರೆ. ಇದರಲ್ಲಿ ಸುಖೋಯ್, ರಫಾಯಲ್, ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಮತ್ತು ಹೆಲಿಕಾಪ್ಟರ್ಗಳು ಪಾಲ್ಗೊಂಡಿದ್ವು. ಇವೆಲ್ಲ ನಡು ರೋಡ್ನಲ್ಲಿ ಲ್ಯಾಂಡ್ ಆಗಿ ಮತ್ತೆ ಟೇಕ್ ಆಫ್ ಆದವು. ವಾಯುಪಡೆಯ ಗರುಡ್ ಕಮಾಂಡೋಗಳು ಕೂಡ ಇದರಲ್ಲಿ ಪಾಲ್ಗೊಂಡಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಮೋದಿ, ಇದು ಭಾರತಕ್ಕೆ ಅತ್ಯಂತ ಹೆಮ್ಮೆಯ ವಿಚಾರ. ನಮ್ಮ ಸೇನೆಗೆ ಮತ್ತು ಪ್ರಾಕೃತಿಕ ವಿಕೋಪದಂಥ ಸಂದರ್ಭಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಅಂತ ಹೇಳಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಇದನ್ನು ಸುಮಾರು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದು NH-127ನಲ್ಲಿದೆ. ದಿಬ್ರುಗಢ್ ಮತ್ತು ಮೊರಾನ್ ನಡುವಿನ ಹೈವೇ ಸ್ಟ್ರೆಚ್ನಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ. 4.2 ಕಿಲೋಮೀಟರ್ ಉದ್ದದ ಹೈವೇಯನ್ನೇ ಸ್ವಲ್ಪ ದೊಡ್ಡ ಮಾಡಿ ಏರ್ಕ್ರಾಫ್ಟ್ಗಳ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ಗೆ ಅನುಕೂಲ ಆಗೋ ರೀತಿಯಲ್ಲಿ ELF ಅನ್ನು ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿಯನ್ನು ನಿರ್ಮಾಣ ಮಾಡಲಾಗಿದೆ. ಭಾರತೀಯ ವಾಯುಪಡೆ ಕೂಡ ಇದಕ್ಕೆ ಡಿಸೈನ್ಗೆ ಹೆಲ್ಪ್ ಮಾಡಿದೆ. 40 ಟನ್ ತೂಕದ ಫೈಟರ್ ಏರ್ಕ್ರಾಫ್ಟ್ಸ್ ಮತ್ತು 74 ಟನ್ ತೂಕದ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗಳನ್ನು ಕೂಡ ಇದು ಹ್ಯಾಂಡಲ್ ಮಾಡುತ್ತೆ. ಇದು ಭಾರತದ ರಾಷ್ಟ್ರೀಯ ಭದ್ರತೆಗೆ ಮತ್ತು ಈಶಾನ್ಯ ರಾಜ್ಯಗಳಿಗೆ ಎದುರಾಗೋ ತುರ್ತು ಸಮಸ್ಯೆಗಳಿಗೆ ರೆಸ್ಪಾಂಡ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸ್ನೇಹಿತರೆ, ಈ ಪ್ರದೇಶ ಚೀನಾ ಗಡಿಯಿಂದ ಕೇವಲ 300 ಕಿಲೋಮೀಟರ್ ದೂರವಿದೆ. ಹತ್ತಿರದಲ್ಲಿರೋ ಛಬುವಾ ಮತ್ತು ತೇಜ್ಪುರ್ ಏರ್ ಬೇಸ್ಗಳಿಗೆ ಇದು ಅತಿ ಮುಖ್ಯವಾದ ಬ್ಯಾಕಪ್ ಲ್ಯಾಂಡಿಂಗ್ ಫೆಸಿಲಿಟಿ ಆಗೂ ಎಮರ್ಜೆನ್ಸಿ ಟೈಮ್ನಲ್ಲಿ ಯೂಸ್ ಆಗುತ್ತೆ. ಈಗ ಆಲ್ರೆಡಿ LAC ಗಡಿ ಹತ್ರ ಚೀನಾ ಹಲವು ಏರ್ ಬೇಸ್ಗಳನ್ನು ಮಾಡಿಕೊಂಡಿದೆ. ಸಂಘರ್ಷ ಶುರುವಾದರೆ ಚೀನಾ ನೇರವಾಗಿ ಭಾರತದ ಏರ್ ಬೇಸ್ಗಳನ್ನು ಟಾರ್ಗೆಟ್ ಮಾಡ್ಬೋದು. ಆಗ ನಮ್ಮ ಸೇನೆಗೆ ಆಲ್ಟರ್ನೇಟಿವ್ ಆಗಿ ಈ ಏರ್ ಫೀಲ್ಡ್ ಬಳಸೋಕೆ ಸಾಧ್ಯ ಆಗುತ್ತೆ. ನಮ್ಮ ಸೈನಿಕರು ಮತ್ತು ಸೇನಾ ಸಲಕರಣೆಗಳನ್ನು ವೇಗವಾಗಿ ಮೂವ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಹಾಗೆ ನೋಡಿದ್ರೆ ಭಾರತದಲ್ಲಿ ಇಂಥ 15 ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟೀಸ್ ಇವೆ. ಆದರೆ ಹೆಚ್ಚಿನವು ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶದಲ್ಲಿವೆ. ಹೊಸದಾಗಿ ಇನ್ನೂ 13 ಮಾಡೋಕೆ ಪ್ಲಾನ್ ಹಾಕೊಂಡಿದ್ದಾರೆ. ಅವುಗಳನ್ನು ಬಾಂಗ್ಲಾ ಮತ್ತು ಪಾಕ್ ಬಾರ್ಡರ್ನಲ್ಲಿ ಮಾಡೋ ಯೋಚನೆ ಇದೆ. ಈ ನಿಟ್ಟಿನಲ್ಲಿ ಈಶಾನ್ಯ ಭಾಗದಲ್ಲಿ ನಿರ್ಮಾಣ ಆಗಿರೋ ಈ ಫೀಲ್ಡ್ ತುಂಬಾ ಮಹತ್ವ ಪಡ್ಕೊಳ್ತಾ ಇದೆ. ಇನ್ನು ಇದೇ ಕಾರ್ಯಕ್ರಮದಲ್ಲಿ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರೋ ಕುಮಾರ್ ಭಾಸ್ಕರ್ ವರ್ಮಾ ಸೇತು ಅನ್ನೋ 6 ಪಥಗಳ ಸೇತುವೆಯನ್ನ ಮೋದಿ ಲೋಕಾರ್ಪಣೆ ಮಾಡಿದ್ದಾರೆ. ಇದರಿಂದ ಗುವಾಹಟಿ ಮತ್ತು ಉತ್ತರ ಗುವಾಹಟಿ ನಡುವಿನ ಪ್ರಯಾಣ ಕೇವಲ 7 ನಿಮಿಷಕ್ಕೆ ಇಳಿಯುತ್ತೆ. ಅಲ್ಲದೆ ಹೊಸದಾಗಿ ಹೈಟೆಕ್ ಡೇಟಾ ಸೆಂಟರ್ ಅನ್ನು ಕೂಡ ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಗೀತೆ ಕಡ್ಡಾಯಗೊಳಿಸಿರುವುದನ್ನ AIMIM ಮುಖ್ಯಸ್ಥ OIC ಅಸದುದ್ದೀನ್ OIC ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. BJP ಮತ್ತು RSS ಸೇರ್ಕೊಂಡು ಭಾರತವನ್ನು ಒಂದು ಥಿಯೋಕ್ರೆಟಿಕ್ ನೇಷನ್ ಮಾಡೋಕೆ ಹೊರಟಿದ್ದಾರೆ. ಧರ್ಮದ ಆಧಾರದ ಮೇಲೆ ನಡೆಯೋ ರಾಷ್ಟ್ರ ಮಾಡೋಕೆ ಹೊರಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅಲ್ಲದೆ ನಮ್ಮ ಸಂವಿಧಾನ ಶುರುವಾಗೋದು ವಿ ದ ಪೀಪಲ್ ಅಂತ, ಭಾರತ್ ಮಾತಾ ಕೆ ಜೈ ಅನ್ನೋ ಘೋಷಣೆಯಿಂದ ಅಲ್ಲ. ಸಂವಿಧಾನದ ಆರ್ಟಿಕಲ್ 25 ನಮಗೆ ಇಷ್ಟ ಬಂದ ಧರ್ಮ ಪಾಲಿಸುವ ಹಕ್ಕನ್ನು ಕೊಟ್ಟಿದೆ. ಸರ್ಕಾರ ಹೀಗೆ ನಮ್ಮ ದೇಶ ಪ್ರೇಮದ ಪರೀಕ್ಷೆ ಮಾಡೋದು ಸರಿಯಲ್ಲ ಅಂತ OIC ಹೇಳಿದ್ದಾರೆ. ವಂದೇ ಮಾತರಂ ಗೀತೆಯಲ್ಲಿ ಹಿಂದೂ ದೇವತೆಗಳನ್ನು ಆರಾಧಿಸೋ ಸಾಲುಗಳಿವೆ ಅಂತ ಅನೇಕ ಮುಸ್ಲಿಂ ಸಂಘಟನೆಗಳು ವಿರೋಧ ಮಾಡಿದ್ವು. ಅವರ ಸಾಲಿಗೆ OIC ಕೂಡ ಸೇರ್ಕೊಂಡಿದ್ದಾರೆ. ಏನೋ ಬಾಂಗ್ಲಾ ಚುನಾವಣೆಯಲ್ಲಿ ಗೆದ್ದಿರೋ BNP ಈಗ ಭಾರತವನ್ನ ಕೆಣಕೋ ಕೆಲಸ ಮಾಡಿದೆ. ಹಿಂದೂ ಉಗ್ರವಾದ ಭಾರತದಲ್ಲಿ ಹೆಚ್ಚಾಗಿ ಬೆಳೀತಾ ಇದೆ ಅಂತ BNPಯ ಸುಪ್ರೀಂ ತಾರಿಕುರ್ ರೆಹಮಾನ್ರ ಸಲಹೆಗಾರ ಹುಮಾಯೂನ್ ಕಬೀರ್ ಹೇಳಿದ್ದಾರೆ. ಹಿಂದೂ ಉಗ್ರವಾದ ಅನ್ನೋದು ದಕ್ಷಿಣ ಏಷ್ಯಾಗೆ ಕಳವಳಕಾರಿ ಸಂಗತಿ ಅಂತ ಹೇಳಿದ್ದಾರೆ.
ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಹಿಂಸಾಚಾರ ಆಗ್ತಾ ಇದೆ. ಬಾಂಗ್ಲಾದಲ್ಲಿ ಆ ಪರಿಸ್ಥಿತಿ ಇಲ್ಲ, ಪಾಕ್ ಕೂಡ ಭಿನ್ನವಾಗಿಲ್ಲ, ಅಲ್ಲೂ ಭಯೋತ್ಪಾದಕರ ಕಾಟ ಇದೆ ಅಂತ ಕೇಳಿದ್ದೀವಿ. ಆದರೆ ಬಾಂಗ್ಲಾದಲ್ಲಿ ಆ ಮಟ್ಟದ ಮೂಲಭೂತವಾದ ಇಲ್ಲ. ನಮ್ಮಲ್ಲಿ ಕೆಲ ಸಮಸ್ಯೆಗಳಿವೆ ನಿಜ, ಆದ್ರೆ ನಾವು ಬೆಟರ್ ಇದ್ದೀವಿ ಅಂತ ತಮ್ಮನ್ನು ತಾವು ಹೊಗಳಿಕೊಂಡಿದ್ದಾರೆ. ಮತ್ತೊಂದು ಕಡೆ ನಿಯೋಜಿತ ಬಾಂಗ್ಲಾ ಪ್ರಧಾನಿ ತಾರಿಕುರ್ ರೆಹಮಾನ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ PM ನರೇಂದ್ರ ಮೋದಿ ಅವರನ್ನ ಆಹ್ವಾನಿಸೋಕೆ BNP ಪ್ಲಾನ್ ಮಾಡಿದೆ. ಮೋದಿ ಜೊತೆಗೆ ಇತರ ರಾಷ್ಟ್ರಗಳ ಮುಖ್ಯಸ್ಥರುಗಳನ್ನ ಕೂಡ ಇನ್ವೈಟ್ ಮಾಡ್ತಾರೆ ಅಂತ ಅಲ್ಲಿನ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಇನ್ನು ಕ್ಲಾರಿಟಿ ಇಲ್ಲ, ಕರೆದ್ರು ಹೋಗ್ತಾರಾ ಅನ್ನೋದು ಸ್ಪಷ್ಟ ಇಲ್ಲ. ಇನ್ನೊಂದ್ ಕಡೆ ಬಾಂಗ್ಲಾ ಚುನಾವಣೆಯಲ್ಲಿ ಜಮಾತ್ಗಳು ಅಧಿಕಾರ ಹಿಡಿದೇ ಬಿಡ್ತೀವಿ, ವಿದ್ಯಾರ್ಥಿಗಳ ಗ್ಯಾಂಗ್ನೊಂದಿಗೆ ಸೇರಿಕೊಂಡು ಗಲಾಟೆ ಮಾಡ್ಕೊಂಡು ನಾವು ಕ್ರಾಂತಿ ಮಾಡ್ಬಿಡ್ತೀವಿ ಅಂತ ಹೊರಟಿದ್ರಲ್ಲ, ಹೀನಾಯವಾಗಿ ಸೋತಿದ್ದಾರೆ. ಆದ್ರೆ ಬಹಳ ಖುಷಿ ಪಡೋದಕ್ಕಿಂತ ಇಲ್ಲಿ ಏನಾಗಿದೆ ಅಂದ್ರೆ ಅವ್ರು ಗೆದ್ದಿರೋ ಕೆಲ ಸೀಟುಗಳು ಕೂಡ ಏನಾಗಿದೆ, ಭಾರತದ ಬಾರ್ಡರ್ನಲ್ಲಿ ಜಾಸ್ತಿ ಗೆದ್ದಿದ್ದಾರೆ. 68 ಸೀಟ್ಗಳಲ್ಲಿ ಗೆದ್ದಿದ್ದಾರೆ. ಈ ಹಿಂದಿಗಿಂತ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಆ ಗೆದ್ದಿರೋ ಜಾಗ ಮತ್ತು ಗೆದ್ದ ವ್ಯಕ್ತಿಗಳಿದಾರಲ್ಲ ಡೇಂಜರಸ್. ಜಮಾತ್ ಗೆದ್ದಿರೋ ಬಹುತೇಕ ಕ್ಷೇತ್ರಗಳು ಭಾರತದ ಪಕ್ಕದಲ್ಲಿವೆ. ಪಶ್ಚಿಮ ಬಂಗಾಳದ ಸೌತ್ ಮತ್ತು ನಾರ್ತ್ 24 ಪರಗಣ, ಮುರ್ಷಿದಾಬಾದ್, ಮಾಲ್ಡಾ ಮತ್ತು ನಾಡಿಯಾ ಜಿಲ್ಲೆಗಳ ಪಕ್ಕದಲ್ಲಿ ಆರಿಸಿ ಬಂದಿದ್ದಾರೆ. ಇಷ್ಟು ದಿನ ಶೇಖ್ ಹಸೀನಾರ ಅವಾಮಿ ಲೀಗ್ ಅಲ್ಲಿ ಗೆಲ್ತಾ ಇತ್ತು, ಹೆಚ್ಚೇನು ಸಮಸ್ಯೆ ಆಗ್ತಿಲ್ಲ. ಆದ್ರೆ ಹಸೀನಾ ಪಾರ್ಟಿಯನ್ನ ಬ್ಯಾನ್ ಮಾಡಿದರೆ ಲಾಭವನ್ನ ಜಮಾತ್ ಕೂಟ ಪಡ್ಕೊಂಡಿದೆ. ಇದರಿಂದ ಭಾರತದ ಭದ್ರತೆಗೆ ಅತಿದೊಡ್ಡ ಸವಾಲು ಅಂತ ರಕ್ಷಣಾ ತಜ್ಞರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಕೇಂದ್ರ ಮಂತ್ರಿ ಸುಕಾಂತ ಮಜುಮ್ದಾರ್ ಕೂಡ ಮಾತನಾಡಿದ್ದಾರೆ. ಬಾಂಗ್ಲಾ ಡಿಫರೆಂಟ್ ಕಂಟ್ರಿ, ನಾವು ಹೊಸ ಸರ್ಕಾರದೊಂದಿಗೆ ಸೇರ್ಕೊಂಡು ಕೆಲಸ ಮಾಡಕ್ಕೆ ಇಷ್ಟಪಡ್ತೀವಿ. ಆದರೆ ಗಡಿ ಪಕ್ಕದಲ್ಲೇ ಜಮಾತ್ ಗೆದ್ದಿರೋದು ಕಳವಳಕಾರಿ. ಇಂಥ ರಾಡಿಕಲ್ ಗ್ರೂಪ್ಗಳು ಪವರ್ಗೆ ಬಂದಿರೋದು ನೋಡಿದ್ರೆ ಗಡಿಯಲ್ಲಿ ಮೂಲಭೂತವಾದ ಎಷ್ಟು ಹೆಚ್ಚಾಗ್ತಿದೆ ಅಂತ ಎಲ್ಲ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿನ ಮೈನಾರಿಟಿಗೂ ಕೂಡ, ಅಂದ್ರೆ ಅಲ್ಲಿನ ಅಲ್ಪಸಂಖ್ಯಾತರಿಗೂ ಕೂಡ ಸೇಫ್ಟಿ ಇಶ್ಯೂ ಎದುರಾಗಬಹುದು ಅನ್ನೋ ಆತಂಕ ವ್ಯಕ್ತಪಡಿಸಿದ್ದಾರೆ. ಇನ್ನು ಅಮೆರಿಕದಲ್ಲಿ ಬಿರುಗಾಳಿ ಎಬ್ಬಿಸ್ತಾ ಇರೋ ಲೈಂಗಿಕ ಅಪರಾಧಿ ಎಪ್ಸ್ಟೀನ್ ಫೈಲ್ಸ್ಗೆ ಸಂಬಂಧಪಟ್ಟಂತೆ ಹೊಸ ತಿರುವು ಸಿಕ್ಕಿದೆ. ಜೈಲಲ್ಲಿ ಈತ 2019ರಲ್ಲಿ ಪ್ರಾಣ ಕಳ್ಕೊಂಡಲ್ಲ, ಏನ್ ಹೇಳಿದ್ರು, ಅವನೇ ಮಾಡ್ಕೊಂಡಿರೋದು ಅಂತ. ಆದ್ರೆ ಎಪ್ಸ್ಟೀನ್ ತನ್ನನ್ನು ತಾನು ಮುಗಿಸ್ಕೊಂಡಿಲ್ಲ, ಅದು ಕತ್ತು ಹಿಸುಗೆ ಬೇರೆಯವರು ಮಾಡಿರೋ ಹತ್ಯೆ ರೀತಿ ಇದೆ ಅಂತ ಹೇಳಿ ಡಾಕ್ಟರ್ ಮೈಕೆಲ್ ಬಾರ್ಡೆನ್ ಹೇಳಿದ್ದಾರೆ. ಈ ಬಾರ್ಡೆನ್ ಎಪ್ಸ್ಟೀನ್ ಮರಣೋತ್ತರ ರಿಪೋರ್ಟ್ಗೆ ಅಲ್ಲಿ ಹಾಜರಿದ್ದವರು. ಇವ್ರು ಹೇಳ್ತಾ ಇದ್ದಾರೆ, ಅಧಿಕಾರಿಗಳು ಇದನ್ನ ಮತ್ತೊಮ್ಮೆ ಪರಿಶೀಲಿಸಬೇಕು, ಇಲ್ಲಿ ಕೊಲೆಯಾಗಿರೋ ಚಾನ್ಸಸ್ ಇದೆ ಅಂತ ಇಂಟರ್ವ್ಯೂನಲ್ಲಿ ಇವಾಗ ಹೇಳ್ಕೊಂಡಿದ್ದಾರೆ. ಏನೋ ಬೆಂಗಳೂರಿನ ಹೊಸಕೋಟೆ ಬಳಿ ಶುಕ್ರವಾರ ರಸ್ತೆ ಅಪಘಾತ ಆಗಿತ್ತಲ್ಲ, ಈ ಕುರಿತು ಮತ್ತಷ್ಟು ಮಾಹಿತಿ ಸಿಕ್ಕಿದೆ. ಕಾರನ್ನ 160 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಓಡಿಸ್ತಾ ಇದ್ರು ಅಂತ ಗೊತ್ತಾಗಿದೆ. ಪೋಷಕರು ಮಲಗಿದ್ದಾಗ ಕದ್ದು ಕಾರ್ ತಗೊಂಡು ಹೋಗಿದ್ರು. ಬೆಳಗಿನ ಜಾವ ಸುಮಾರು 4:30ಕ್ಕೆ 5 ಅಪ್ರಾಪ್ತರು ಮತ್ತು ಒಬ್ಬ ಯುವಕ ಜಾಯ್ ರೈಡ್ಗೆ ಹೋಗಿದ್ರು. ಈ ಮಹೀಂದ್ರ XUV 700 ಕಾರನ್ನ 17 ವರ್ಷದ ಬಾಲಕನೇ ಓಡಿಸ್ತಾ ಇದ್ದ. ದಾಬಸ್ಪೇಟೆ ಹೊಸಕೋಟೆ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ನಲ್ಲಿ 160 km/h ಸ್ಪೀಡ್ನಲ್ಲಿ ಹೋಗ್ತಾ ಇದ್ರು. ಆಗ ನಿಯಂತ್ರಣ ತಪ್ಪಿ ಮೊದಲು ಬೈಕ್ಗೆ ಗುದ್ದಿದ್ರು, ನಂತರ ಕಂಟೈನರ್ ಲಾರಿಗೆ ಹೋಗಿ ಡಿಕ್ಕಿ ಹೊಡೆದು ಹಪ್ಪಳ ತರ ಆಗಿತ್ತು ಕಾರ್. ಅಪಘಾತದಲ್ಲಿ ಬೈಕ್ ಸವಾರ ಮೃತಪಟ್ಟಿದ್ದು, ಕಾರ್ನಲ್ಲಿದ್ದ ಒಬ್ಬರೂ ಬದುಕುಳಿಲಿಲ್ಲ. ಟ್ರಕ್ ಡ್ರೈವರ್ ಬಾಲಸುಬ್ರಹ್ಮಣ್ಯಂ ಮಾತ್ರ ಅದೃಷ್ಟಕ್ಕೆ ಅವ್ರ ಜೀವ ಉಳಿದಿತ್ತು. ಏನೋ ರಸ್ತೆ ಅಪಘಾತ ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಸಂಬಂಧ ರಾಜ್ಯ ಸರ್ಕಾರ ದೊಡ್ಡ ನಿಯಮ ತರ್ತಾ ಇದೆ. ಇನ್ನು ಮುಂದೆ ಯಾರಾದ್ರೂ ಅಪಘಾತದಲ್ಲಿ ಗಾಯಗೊಂಡ್ರೆ ಆಸ್ಪತ್ರೆಗಳು ಮೊದಲು ದುಡ್ಡು ಕಟ್ಟಿ ಅಂತ ಪೀಡಿಸೋ ಹಾಗಿಲ್ಲ. ಗುಡ್ ಸಮರಿಟನ್ ಕಾಯ್ದೆ ಅಡಿಯಲ್ಲಿ ಈ ಹೊಸ ಕರಡು ನಿಯಮಗಳನ್ನ ಪ್ರಕಟಿಸಿದ್ದಾರೆ. ಇದರ ಪ್ರಕಾರ ಗಾಯಾಳುಗಳಿಗೆ ಪ್ರೈವೇಟ್ ಹಾಸ್ಪಿಟಲ್ ಆಗಲಿ ಅಥವಾ ಸರ್ಕಾರಿ ಹಾಸ್ಪಿಟಲ್ ಆಗಲಿ ತುರ್ತು ಚಿಕಿತ್ಸೆ ಕೊಡಲೇಬೇಕು. ಒಂದು ವೇಳೆ ರೋಗಿಯ ಹತ್ತಿರ ದುಡ್ಡಿಲ್ಲ ಅಂದ್ರೆ ಆ ಖರ್ಚನ್ನ ಸರ್ಕಾರವೇ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಮೂಲಕ ಭರಿಸುತ್ತೆ. ಜೀವ ಉಳಿಸೋಕೆ ಬರೋ ಸಾರ್ವಜನಿಕರು ಕೂಡ ಪೊಲೀಸ್ ಅಥವಾ ಕೋರ್ಟ್ ಕೇಸ್ಗೆ ಹೆದರಬೇಕಾಗಿಲ್ಲ. ಅವರಿಗೆ ಓಡಾಟದ ಖರ್ಚು ವೆಚ್ಚವನ್ನು ಕೂಡ ನಾವು ಫಂಡ್ ಮೂಲಕ ಕೊಡ್ತೇವೆ. ಪ್ರತಿ ಗಣರಾಜ್ಯೋತ್ಸವಕ್ಕೆ ಪ್ರಶಸ್ತಿ ಕೂಡ ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ. ಏನು ಬೇಲಿಯೇ ಇದ್ದು ಹೊಲ ಮೇಯ್ತು ಅನ್ನೋ ತರ ಬ್ಯಾಂಕ್ನ ಅಸಿಸ್ಟೆಂಟ್ ಮ್ಯಾನೇಜರೇ ಚಿನ್ನ ಕದ್ದಿರೋ ಘಟನೆಯಾಗಿದೆ. ಬೆಂಗಳೂರಿನ ಗಿರಿನಗರದ ಇಂಡಿಯನ್ ಬ್ಯಾಂಕ್ನಲ್ಲಿ 2.25 kg ಚಿನ್ನ ಇಲ್ಲವಾಗಿತ್ತು. ಲಾಕರ್ನಲ್ಲಿದ್ದನ್ನೆಲ್ಲ ಮಾಯ ಮಾಡಲಾಗಿತ್ತು. ತನಿಖೆ ಮಾಡಿದಾಗ ಇದನ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಕಿರಣ್ ಕುಮಾರ್ ಎಗರಿಸಿದ್ದಾರೆ ಅಂತ ಬಯಲಾಗಿದೆ. ಈತನಿಗೆ ಬೆಟ್ಟಿಂಗ್ ಹುಚ್ಚಿತ್ತು. 4 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕದ್ದು ಜೂಜಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಆತನನ್ನು ಅರೆಸ್ಟ್ ಮಾಡಲಾಗಿದ್ದು 700 ಗ್ರಾಂ ಚಿನ್ನವನ್ನ ಸದ್ಯಕ್ಕೆ ವಶಕ್ಕೆ ಪಡೆಯಲಾಗಿದೆ. ರಾಜ್ಯದ ಸರ್ಕಾರಿ ಅಧಿಕಾರಿಗಳು ಕೆಲವರು ವರ್ಕ್ ಫ್ರಮ್ ಡಾಬಾ ಶುರು ಮಾಡಿದ್ದಾರೆ. ಹೊಸ ಟ್ರೆಂಡ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬೆಸ್ಕಾಂ ಅಧಿಕಾರಿಗಳು ಡಾಬಾ ಒಂದರಲ್ಲಿ ಕೆಲಸ ಮಾಡ್ತಿರೋದು ಕಂಡು ಬಂದಿದೆ. ಅಲ್ಲಿ ಜನ ಹೋದಾಗ ಅಲ್ಲಿ ಯಾರು ಇರಲಿಲ್ಲ ಕಚೇರಿಯಲ್ಲಿ. ಇವ್ರು ಎಲ್ಲಿದ್ದಾರೆ ಅಂತ ನೋಡಿದ್ರೆ ಡಾಬಾ ಸೇರ್ಕೊಂಡು ಅಲ್ಲೇ ಕೂತ್ಕೊಂಡು ಫುಲ್ ಪಾರ್ಟಿ ಮಾಡ್ತಾ ಸರ್ಕಾರಿ ಫೈಲ್ಗಳನ್ನ ವಿಲೇವಾರಿ ಮಾಡ್ತಿದ್ದಾರೆ. ಇಂಥ ಕರ್ತವ್ಯ ಪ್ರಜ್ಞೆ! ಆಹಾ, ವೀಕೆಂಡ್ ಅಲ್ಲಿ ಪಾರ್ಟಿ ಮಾಡೋ ಟೈಮ್ನಲ್ಲೂ ಕೂಡ ಫೈಲ್ಗಳನ್ನ ವಿಲೇವಾರಿ ಮಾಡೋಣ ಅಂತ ಅನ್ಸಿದ್ಯಲ್ಲ ಇವರಿಗೆ. ತಲೆಗಡಿಸ್ಕೊಂಡಿದ್ದಾರೆ ಫೈಲ್ ವಿಲೇವಾರಿ ಬಗ್ಗೆ. ಇದು ಏನು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಲ್ಲ ಅವರಿಗೆ.
ಹಣೆ ಬರ ನೋಡಿ, ಬಾಟಲ್ಗಳನ್ನೆಲ್ಲ ಪಕ್ಕದಲ್ಲಿ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಈ ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆ ಅಧಿಕಾರಿಗಳ ವರ್ತನೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಈ ಅಧಿಕಾರಿಗಳನ್ನ ಬೆಸ್ಕಾಂ ಉಪವಿಭಾಗದ ಜೆಇ ರಾಘವೇಂದ್ರ ಮತ್ತು ಅವರ ಸಿಬ್ಬಂದಿ ಅಂತ ಗುರುತಿಸಲಾಗಿದೆ. ಏನೋ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1,000 ದಿನಗಳು ಪೂರೈಸಿವೆ. ಈ ಹಿನ್ನೆಲೆಯಲ್ಲಿ ಹಾವೇರಿಯಲ್ಲಿ ಕಾಂಗ್ರೆಸ್ ಭೂ ಗ್ಯಾರಂಟಿ ಸಮರ್ಪಣಾ ಹೆಸರಲ್ಲಿ ಸಾಧನಾ ಸಮಾವೇಶ ಇಟ್ಕೊಂಡು ಈ ವೇಳೆ ಸುಮಾರು 1 ಲಕ್ಷ ಕುಟುಂಬಗಳಿಗೆ ಸಿಎಂ ಸಿದ್ದರಾಮಯ್ಯ ಹಕ್ಕುಪತ್ರಗಳನ್ನು ವಿತರಿಸಿದ್ದಾರೆ. ಇನ್ನು ಸ್ನೇಹಿತರೆ, 7 ಸೈನ್ಸ್ ಟೂರಿಸಂ ಕಡೆಯಿಂದ 4 ಧಾಮ್ ಯಾತ್ರೆ ಕೇದಾರನಾಥ, ಬದ್ರಿನಾಥ, ಗಂಗೋತ್ರಿ, ಯಮುನೋತ್ರಿ 12 days 13 nights. ಡೀಟೇಲ್ಸ್ ಇಲ್ಲದೆ ಆಸಕ್ತರು ಕಾಲ್ ಮಾಡಿ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ನೊಂದಿಗೆ ಹೋಗಿ ಬರ್ಬೋದು. ಇನ್ನು ನಟ ವಿಜಯ್ರ ರ್ಯಾಲಿಯನ್ನ ಜನ ಏನ್ ಅನ್ಕೊಂಡಿದಾರೋ ಗೊತ್ತಿಲ್ಲ. 2 ರ್ಯಾಲಿಗಳಲ್ಲಿ ಸಾವು ನೋವು ಆಗಿತ್ತು. ವಿಚಿತ್ರ ಆಗ್ತಾ ಇದೆ ಇಲ್ಲಿ. ಕೆಲವರು ರ್ಯಾಲಿ ನೋಡೋಕೆ ಹೋಗಿ ಪ್ರಾಣ ಕಳ್ಕೊಳ್ತಿದ್ರು, ಇನ್ನು ಕೆಲವರು ಪ್ರಾಣ ಕಳ್ಕೊಳ್ಳೋಕೆ ಅಂತಲೇ ರ್ಯಾಲಿಗೆ ಹೋಗ್ತಾ ಇದಾರ. ಸಾವಿನ ರ್ಯಾಲಿ ಅಂತ ಅನ್ಕೊಳ್ತಾ ಇದಾರ ವಿಜಯ್ ರ್ಯಾಲಿನ ಗೊತ್ತಾಗ್ತಿಲ್ಲ. ಶನಿವಾರ ಸೇಲಂನಲ್ಲಿ ನಡೆದ ರ್ಯಾಲಿಯಲ್ಲಿ ಮುರುಗನ್ ಅನ್ನೋ ವ್ಯಕ್ತಿ ವಿಷ ತಗೊಂಡು ಅಲ್ಲಿ ಹೋಗಿ ರ್ಯಾಲಿಲಿ ಹೋಗಿ ಆಮೇಲೆ ಕೂಡ ಪ್ರಾಣ ಕಳ್ಕೊಂಡಿದ್ದಾರಂತೆ. ಫ್ಯಾಮಿಲಿ ಸಮಸ್ಯೆ ಇತ್ತಂತೆ. ಈ ಮೂಲಕ ಈಗ ಸೇಲಂ ರ್ಯಾಲಿಯಲ್ಲಿ 2 ಪ್ರಾಣ ಹೋದಂತಾಗಿದೆ. ಇನ್ನೊಬ್ಬರು ವ್ಯಕ್ತಿ ಮಹಾರಾಷ್ಟ್ರದಿಂದ ಬಂದು ಉಸಿರಾಟ ಸಮಸ್ಯೆಯಾಗಿ ಹೃದಯಾಘಾತ ಆಗಿ ಪ್ರಾಣ ಕಳ್ಕೊಂಡಿದ್ರು ಅನ್ನೋ ಮಾಹಿತಿ ಬಂದಿತ್ತು. ಏನೋ ತೆಲಂಗಾಣದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಾರ್ಟಿ ಭರ್ಜರಿ ಜಯ ಸಾಧಿಸಿದೆ. ಒಟ್ಟು 116 ಮುನ್ಸಿಪಾಲಿಟಿಗಳಲ್ಲಿ 83 ಕಡೆ ಕಾಂಗ್ರೆಸ್ ಗೆದ್ದಿದೆ. ಕೆಸಿಆರ್ ನೇತೃತ್ವದ ಬಿಆರ್ಎಸ್ ತೀವ್ರ ಮುಖಭಂಗ. ಕೇವಲ 15 ಸ್ಥಾನಗಳಲ್ಲಿ ಬಿಜೆಪಿ 6 ಕಡೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಅದರಲ್ಲೂ ಕೂಡ ಬಿಜೆಪಿ ಕರೀಂನಗರ ಮತ್ತು ನಿಜಾಮಾಬಾದ್ ಪಾಲಿಕೆಗಳಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲುವ ಮೂಲಕ ಅಚ್ಚರಿ ಮೂಡಿಸಿದೆ. ಅತ್ತ ಓವೈಸಿಯ ಎಐಎಂಐಎಂ ಬೈನ್ಸಾ ಕ್ಷೇತ್ರದಲ್ಲಿ ಲೀಡ್ ಪಡೆದಿದೆ. ಉಳಿದ ಕಡೆ ಅತಂತ್ರ ಫಲಿತಾಂಶ. ವಾರ್ಡ್ಗಳ ಲೆಕ್ಕಾಚಾರ ನೋಡುವುದಾದರೆ ಒಟ್ಟು 2,996 ವಾರ್ಡ್ಗಳ ಪೈಕಿ ಕಾಂಗ್ರೆಸ್ 1,537, ಬಿಆರ್ಎಸ್ 781, ಬಿಜೆಪಿ 335, ಎಐಎಂಐಎಂ 70 ಕಡೆ ಗೆಲುವಿನ ನಗೆಯನ್ನು ಬೀರಿದ್ದಾರೆ. ಏನೋ ನಗರಗಳ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಅರ್ಬನ್ ಚಾಲೆಂಜ್ ಫಂಡ್ ಹೆಸರಲ್ಲಿ 1 ಲಕ್ಷ ಕೋಟಿ ರೂಪಾಯಿ ಅನೌನ್ಸ್ ಮಾಡಿದೆ. ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ. ಈ ಸ್ಕೀಮ್ ಪ್ರಕಾರ ಯಾವ ನಗರಗಳು ತಮ್ಮ ಅಭಿವೃದ್ಧಿಗೆ ಬೆಸ್ಟ್ ಐಡಿಯಾ ಅಥವಾ ಪ್ರಾಜೆಕ್ಟ್ ತಗೊಂಡ್ಬರ್ತಾವೋ ಅಂತ ನಗರಗಳಿಗೆ ಈ ದುಡ್ಡು ಸಿಗುತ್ತೆ. ಈ ಸ್ಕೀಮ್ನಲ್ಲಿ ಒಟ್ಟು ಪ್ರಾಜೆಕ್ಟ್ ವೆಚ್ಚದ 25% ಹಣವನ್ನು ಕೇಂದ್ರ ಸರ್ಕಾರ ಕೊಡುತ್ತೆ. ಉಳಿದ 50% ಹಣವನ್ನು ಆಯಾ ನಗರಗಳು ಮಾರ್ಕೆಟ್ನಿಂದ ಅಂದರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಮೂಲಕ, ಮುನ್ಸಿಪಲ್ ಬಾಂಡ್ ಮತ್ತು ಲೋನ್ ಮೂಲಕ ಎತ್ತಬೇಕು, ಫಂಡ್ ರೈಸ್ ಮಾಡಬೇಕು. ಇದರಿಂದ ಮುಂದಿನ 5 ವರ್ಷಗಳಲ್ಲಿ ನಗರಗಳ ಅಭಿವೃದ್ಧಿಗೆ ಒಟ್ಟು 4 ಲಕ್ಷ ಕೋಟಿ ರೂಪಾಯಿ ಹೂಡಿಕೆಯಾಗೋ ಪ್ಲಾನ್ ಇದೆ ಅಂತ ಸರ್ಕಾರ ಹೇಳ್ತಿದೆ. 2025-26ರಿಂದ 2030-31ರವರೆಗೆ ಈ ಸ್ಕೀಮ್ ಜಾರಿಯಲ್ಲಿರುತ್ತೆ. ನಂತರ 2033ರಿಂದ 34ರವರೆಗೂ ಕೂಡ ಎಕ್ಸ್ಟೆಂಡ್ ಮಾಡೋ ಸಾಧ್ಯತೆ ಇದೆ. ಇನ್ನು ದೇಶದ ಮೊದಲ ಅಂಡರ್ ವಾಟರ್ ಟ್ವಿನ್ ಟ್ಯೂಬ್ ಟನಲ್ಗೆ ಅಂದರೆ ನೀರಿನ ಅಡಿಯಲ್ಲಿ ರೈಲು ಮತ್ತು ರಸ್ತೆ ಸುರಂಗ ಮಾರ್ಗಕ್ಕೆ ಕೇಂದ್ರ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ. ಅಸ್ಸಾಂನ ಬ್ರಹ್ಮಪುತ್ರ ನದಿಯ ಅಡಿಯಲ್ಲಿದು ನಿರ್ಮಾಣ ಆಗುತ್ತೆ. 18,600 ಕೋಟಿ ರೂಪಾಯಿ ವೆಚ್ಚ ಗೋಪುರ ಮತ್ತು ನುಮಾಲಿಗಢ್ ನಡುವೆ ಸಂಪರ್ಕ ಕಲ್ಪಿಸುತ್ತೆ. ಇದರಿಂದ 240 ಕಿಲೋಮೀಟರ್ ಕ್ರಮಿಸಬೇಕಾಗಿದ್ದ ದಾರಿ ಈಗ ಬರೀ 34 ಕಿಲೋಮೀಟರ್ಗೆ ಇಳಿಯುತ್ತೆ. ಸೇನೆಗೆ ಮತ್ತು ಸಾಮಾನ್ಯ ಜನರಿಗೆ ಡ್ಯುಯಲ್ ಪರ್ಪಸ್ ಇದು. ವಿಶೇಷವಾಗಿ ಅರುಣಾಚಲ ಪ್ರದೇಶ ಗಡಿ ಭಾಗಕ್ಕೆ ಹೋಗೋರಿಗೆ ಗೇಮ್ ಚೇಂಜರ್ ಆಗುತ್ತೆ. ಇನ್ನು ಅದಾನಿ ಗ್ರೂಪ್ ವಿಮಾನ ರಿಪೇರಿ ಮಾಡೋ ಬಿಸ್ನೆಸ್ಗೂ ಎಂಟ್ರಿ ಕೊಟ್ಟಿದೆ. ಇಂಡಾಮರ್ ಟೆಕ್ನಿಕ್ಸ್ ಕಂಪನಿಯನ್ನ ಸಂಪೂರ್ಣ ವಶಕ್ಕೆ ತಗೊಂಡಿದೆ. ಅದಾನಿ ಗ್ರೂಪ್ ಸಬ್ಸಿಡರಿ ಹಾರಿಜಾನ್ ಏರೋ ಸೊಲ್ಯೂಷನ್ಸ್ ಮೂಲಕ ಇದನ್ನು ಅಕ್ವೈರ್ ಮಾಡಿಕೊಂಡಿದೆ. ಈ ಡೀಲ್ನ ಮೌಲ್ಯ ಸುಮಾರು 330 ಕೋಟಿ ರೂಪಾಯಿ. ನಾಗ್ಪುರದ ಮಿಹಾನ್ಸೆಸ್ ಎಸ್ಇಝೆಡ್ ಅಲ್ಲಿ ಈ ಕಂಪನಿಗೆ ಸೇರಿದ ಬರೋಬ್ಬರಿ 30 ಎಕರೆ ಜಾಗದಲ್ಲಿ ಹೈಟೆಕ್ ರಿಪೇರಿ ಸೆಂಟರ್ ಬರುತ್ತೆ. ಅಲ್ಲಿ ಒಂದೇ ಸಲ 15 ವಿಮಾನಗಳನ್ನು ನಿಲ್ಲಿಸಿಕೊಂಡು ಸರ್ವಿಸ್ ಮಾಡಬಹುದು. ಇನ್ನು ಇಂಡಿಗೋ ಏರ್ಲೈನ್ಸ್ 1,000ಕ್ಕೂ ಅಧಿಕ ಹೊಸ ಪೈಲಟ್ಗಳನ್ನು ನೇಮಕಾತಿ ಮಾಡಿಕೊಳ್ಳೋಕೆ ಮುಂದಾಗಿದೆ. ಪೈಲಟ್ ಕೊರತೆಯಿಂದ ಕಳೆದ ಡಿಸೆಂಬರ್ನಲ್ಲಿ ಭಾರಿ ಅವ್ಯವಸ್ಥೆ ಉಂಟಾಗಿತ್ತು. ಹೀಗಾಗಿ ಹೆಜ್ಜೆ ಇಡ್ತಾ ಇದ್ದಾರೆ. ಇನ್ನು ಭಾರತದ ಟ್ರಾವೆಲ್ ಆಪ್ ಎಕ್ಸಿಗೋ ಇದರ ಮಾತೃ ಸಂಸ್ಥೆ ಲಿಸ್ಟೆಡ್ ಇದೆ ಭಾರತದಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಾ ಟ್ರಾವೆಲ್ ನ್ಯೂಸ್ ಲಿಮಿಟೆಡ್ ಅಂತ. ಈಗ ಯುರೋಪ್ಗೂ ಲಗ್ಗೆ ಇಡೋಕೆ ಮುಂದಾಗಿದ್ದಾರೆ. ಸ್ಪೇನ್ನ 2ನೇ ಅತಿ ದೊಡ್ಡ ಟ್ರೈನ್ ಬುಕಿಂಗ್ ಪ್ಲಾಟ್ಫಾರ್ಮ್ ಟ್ರೆನ್ನೆಸ್ನಲ್ಲಿ 60% ಪಾಲನ್ನ ಎಕ್ಸಿಗೋ ಖರೀದಿ ಮಾಡಿದೆ. 125 ಕೋಟಿ ರೂಪಾಯಿನ ಡೀಲ್. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನ ಮಾಡಿದ್ದೇವೆ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋದು ಮಾತ್ರ ಅಲ್ಲದೆ ನೀವು ನಮ್ಮ ತಂಡದ ಕೆಲಸಕ್ಕೆ ಬೆಂಬಲ ಕೊಟ್ಟಂತೇನೂ ಆಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ವಿಡಿಯೋ ಕೆಳಗಡೆ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.